ಪ್ರಾಥಮಿಕ ಹೊಲಿಗೆ ಯಂತ್ರ ದುರಸ್ತಿಗಳು. ಪರಿಚಯ. ಬಹುತೇಕ ಹೊಲಿಗೆ ಯಂತ್ರಗಳು ಗಟ್ಟಿಮುಟ್ಟಾಗಿದ್ದು ಅವುಗಳನ್ನು ಸರಳವಾಗಿ ಆಗಿಂದಾಗೆ ಚಲಾಯಿಸಿ ಸರಿಯಾಗಿ ಸ್ವಚ್ಛಗೊಳಿಸುವ ಮೂಲಕ ಅವು ಸೂಕ್ತವಾಗಿ ಚಾಲನೆಯಲ್ಲಿರಿಸಬೇಕು. ಹೊಲಿಗೆ ಯಂತ್ರದ ಬಹುತೇಕ ಸಮಸ್ಯೆಗಳು ಸುಲಭವಾಗಿ ಸರಿಪಡಿಸಬಹುದಾಗಿದ್ದು ಯಾರೊಬ್ಬರೂ ಹೊಲಿಗೆ ಯಂತ್ರವು ಸರಿಯಾಗಿರುವುದನ್ನು ಖಾತರಿಪಡಿಸಿಕೊಂಡು ಹಾಗೂ ನಿಯಮಿತವಾಗಿ ಯಂತ್ರದ ನಿರ್ವಹಣೆ ಮಾಡುವುದರಿಂದ ಮುಂದೆ ಬರಬಹುದಾದ ಯಾವುದೇ ಹೊಲಿಗೆ ಸಮಸ್ಯೆಗಳನ್ನು ತಪ್ಪಿಸಬಹುದು. ಉದ್ದೇಶಗಳು. ಈ ತರಗತಿಯ ಕೊನೆಯಲ್ಲಿ ನೀವು ಈ ಬಗ್ಗೆ ತಿಳಿಯುವಿರಿ. ಹೊಲಿಗೆ ಯಂತ್ರದಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಗಳನ್ನು ಗುರುತಿಸುವುದು, ಹೊಲಿಗೆ ಯಂತ್ರದಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಗಳನ್ನು ದುರಸ್ತಿಪಡಿಸುವುದು, ಉಪಕರಣಗಳು ಮತ್ತು ಇತರ ಸಾಧನೆಗಳು. ದುರಸ್ತಿಯನ್ನು ಪ್ರಾರಂಭಿಸುವ ಮೊದಲು ಯಾವ್ಯಾವ ಉಪಕರಣಗಳು ಸಮಸ್ಯೆಗಳನ್ನು ಬಗೆಹರಿಸಲು ಬೇಕು ಎಂಬುದನ್ನು ನೋಡೋಣ. ಕತ್ತರಿ, ಹೊಲಿಗೆ ಯಂತ್ರ ತೈಲ, ಒಂದು ಉದ್ದನೆಯ ಸ್ಕ್ರೂ ಡ್ರೈವರ್, ಒಂದು ಸಣ್ಣ ಸ್ಕ್ರೂ ಡ್ರೈವರ್ ಮತ್ತು ಹೊಲಿಗೆ ಯಂತ್ರದ ಸೂಜಿ. ಸಡಿಲ ಹೊಲಿಗೆಗಳು. ಈಗ ನಾವು ಹೊಲಿಗೆ ಯಂತ್ರವನ್ನು ನೀವು ಉಪಯೋಗಿಸುವಾಗ ಕಂಡುಬರುವ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಹಾಗೂ ಅವುಗಳನ್ನು ಸರಿಪಡಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ನೋಡೋಣ. ನೀವು ಕಲಿಯುತ್ತಿರುವಾಗ ಕಂಡುಬರುವ ಸಮಸ್ಯೆಗಳಲ್ಲಿ ಸಡಿಲ ಹೊಲಿಗೆಗಳು ಒಂದು. ಇದು ನಿರಂತರ ಅಥವಾ ಆಗಿಂದಾಗಿ ಆಗುತ್ತಿರಬಹುದು ಮತ್ತು ಇದರಿಂದ ಹೊಲಿಗೆಗಳು ಅಸಮಂಜಸವಾಗುವುದು. ನೀವು ಇಲ್ಲಿ ನೋಡಿದಂತೆ ಈ ರೀತಿಯ ಸಮಸ್ಯೆಗೆ ಮೂಲ ಕಾರಣವೆಂದರೆ ಸೂಜಿ ದಾರ ಒತ್ತಡಿಕೆಯ ಸುತ್ತ ದಾರವನ್ನು ಸರಿಯಾಗಿ ಸೇರಿಸದೇ ಇರುವುದು. ಈಗ ನಾವು ಸೂಜಿ ದಾರ ಒತ್ತಡಿಕೆಯ ಸುತ್ತ ದಾರವನ್ನು ಸರಿಯಾದ ಸ್ಥಾನದಲ್ಲಿ ಇರಿಸುವುದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದು. ಆನಂತರ ಸಮಸ್ಯೆಯು ಬಗೆಹರಿದಿದೆಯೇ ಎಂಬುದನ್ನು ನೋಡೋಣ. ಈಗ ಹೊಲಿಗೆಗಳು ಸಮಂಜಸವಾಗಿವೆ. ಗೋಜಲಾಗುವ ದಾರ. ಮತ್ತೊಂದು ಸಾಮಾನ್ಯವಾದ ಸಮಸ್ಯೆ ನಿಮಗೆ ಕಂಡುಬರುವುದೇನೆಂದರೆ ಹೊಲಿಗೆ ಯಂತ್ರದಿಂದ ಹೊಲಿದ ಮೊದಲ ಕೆಲವೇ ಹೊಲಿಗೆಗಳಿಂದ ದಾರವು ಗೋಜಲಾಗುವುದು. ಈ ಸಮಸ್ಯೆಗೆ ಮುಖ್ಯ ಕಾರಣ ಬಾಬಿನ್ ಕೇಸ್ನಲ್ಲಿರುವ ದಾರವು ಸರಿಯಾಗಿ ಅದರ ಸ್ಥಾನದಲ್ಲಿ ಇರಿಸಲಾಗದೆ ಇರಬಹುದಾಗಿದೆ. ಈ ಸಮಸ್ಯೆಯನ್ನು ನಾವು ಯಂತ್ರವನ್ನು ಜಾರಿಸಿ ನೋಡಿ ಬಾಬಿನ್ ಕೇಸ್ ಸರಿಯಾಗಿದೆಯೇ ಎಂದು ಪರೀಕ್ಷಿಸೋಣ. ಸರಿಯಲ್ಲದಿದ್ದಲ್ಲಿ ದಾರವನ್ನು ಇಲ್ಲಿ ತೋರಿಸಿರುವಂತೆ ಸರಿಯಾದ ಸ್ಥಾನದಲ್ಲಿ ಇರಿಸುವುದು. ನಂತರ ಕೆಳಗಿನ ದಾರವನ್ನು ಹೊರಕ್ಕೆಳೆದುಕೊಳ್ಳುವುದು. ಆ ನಂತರ ಬಾಬಿನ್ ಕೇಸನ್ನು ಸರಿಯಾದ ಸ್ಥಾನದಲ್ಲಿ ಇರಿಸುವುದು. ಬಿಟ್ಟು ಹೋಗಿರುವ ಹೊಲಿಗೆಗಳು. ಹೊಲಿಗೆ ಯಂತ್ರವನ್ನು ಬಳಸಿ ಹೊಲಿಗೆ ಮಾಡುವಾಗ ಮತ್ತೊಂದು ಮುಖ್ಯವಾದ ಸಮಸ್ಯೆ ನಿಮಗೆ ಕಂಡುಬರುವುದೇನೆಂದರೆ ಹೊಲಿಗೆ ಬಿಟ್ಟು ಹೋಗಿರುವುದು. ಇದಕ್ಕೆ ಮುಖ್ಯ ಕಾರಣ ಬಹುಶಃ ಸೂಜಿಯನ್ನು ತಪ್ಪು ಬದಿಯಲ್ಲಿ ಅಳವಡಿಸಲಾಗಿರುವುದು. ಇದಕ್ಕೆ ಪರಿಹಾರವೇನೆಂದರೆ ಸೂಜಿಯನ್ನು ಸರಿಯಾದ ಸ್ಥಾನದಲ್ಲಿ ಜೋಡಿಸುವುದು. ಇದಕ್ಕಾಗಿ ನಾವು ಸೂಜಿಯನ್ನು ಒಂದು ಸ್ಕ್ರೂ ಡ್ರೈವರ್ನಿಂದ ಸಡಿಲಿಸಿಕೊಳ್ಳೋಣ. ಆನಂತರ ಸರಿಯಾದ ಸ್ಥಾನದಲ್ಲಿ ಸೂಜಿಯನ್ನಿರಿಸಿ ಭದ್ರಪಡಿಸೋಣ. ಮತ್ತೆ ಉಂಟಾಗಿದ್ದ ಸಮಸ್ಯೆ ಬಗೆಹರಿದಿದೆಯೇ ಎಂಬುದನ್ನು ನಾವು ಕೆಲವೊಂದು ಹೊಲಿಗೆಗಳನ್ನು ಮಾಡುವ ಮೂಲಕ ಪರೀಕ್ಷಿಸೋಣ. ಬಟ್ಟೆಯ ತಳಭಾಗದಲ್ಲಿ ಗೋಜಲಾಗಿರುವ ದಾರ. ಹೊಲಿಗೆ ಯಂತ್ರದಿಂದ ಹೊಲಿಗೆಯನ್ನು ಮಾಡುವಾಗ ನೀವು ಮತ್ತೊಂದು ಸಮಸ್ಯೆಯನ್ನು ಎದುರಿಸಬಹುದು. ಅದೇನೆಂದರೆ ಹೊಲಿಯುವ ಬಟ್ಟೆಯ ತಳಭಾಗದಲ್ಲಿ ದಾರವು ಗೋಜಲಾಗಿರುವುದು. ಇದಕ್ಕೆ ಮುಖ್ಯ ಕಾರಣ ದಾರದ ಮೇಲಿನ ಒತ್ತಡವು ಅತಿ ಹೆಚ್ಚಾಗಿರುವುದು. ಈ ಸಮಸ್ಯೆಯನ್ನು ತಪ್ಪಿಸಲು ದಾರ ಒತ್ತಡಿಕೆಯನ್ನು ಸ್ವಲ್ಪ ಸಡಿಲಿಸಿ ಅದನ್ನು ಸರಾಗ ಮಾಡುವುದು. ಆನಂತರ ಸಮಸ್ಯೆಯು ಸರಿಹೊಂದಿದೆಯೇ ಎಂಬುದನ್ನು ಪರಿಶೀಲಿಸಲು ಮತ್ತೆ ಕೆಲವೊಂದು ಹೊಲಿಗೆಗಳನ್ನು ಮಾಡಿ ನೋಡುವುದು. ಹೊಲಿಗೆ ಬಟ್ಟೆ ಮುಂದಕ್ಕೆ ಚಲಿಸದಿರುವುದು. ಕೆಲವೊಮ್ಮೆ ಹೊಲಿಗೆ ಯಂತ್ರದಿಂದ ಹೊಲಿಗೆಯನ್ನು ಮಾಡುವಾಗ ಬಟ್ಟೆಯು ಸರಿಯಾಗಿ ಮುಂದಕ್ಕೆ ಚಲಿಸದಿರುವುದು ಕಂಡುಬರುವುದು. ಇದಕ್ಕೆ ಕಾರಣ ಬಾಬಿನ್ ಕೇಸ್ ಸರಿಯಾದ ಸ್ಥಾನದಲ್ಲಿ ಇಲ್ಲದೇ ಇರುವುದು ಅಥವಾ ಪಾದದ ತುಳಿಯುವಿಕೆ ಪ್ರೆಸರ್ಸ್ ಸರಿಯಾಗಿ ಜೋಡಿಸದೇ ಇರುವುದು. ಈ ಸಮಸ್ಯೆಯನ್ನು ನಾವು ಬಾಬಿನ್ ಕೇಸನ್ನು ಸರಿಯಾದ ಸ್ಥಾನದಲ್ಲಿ ಕೂರಿಸಿ ಹಾಗೂ ಪಾದ ತುಳಿಯುವಿಕೆ ಅನ್ನು ಸರಿಯಾದ ಸ್ಥಾನಕ್ಕೆ ಸ್ವಲ್ಪ ಕೆಳಗಿಸಿ ತರುವುದು. ಸೂಜಿ ಮುರಿದು ಹೋಗುವುದು. ಹೊಲಿಗೆ ಯಂತ್ರವನ್ನು ಬಳಸುವಾಗ ನಿಮಗೆ ಆಗಾಗ್ಗೆ ತೋರಿಬರುವ ಮತ್ತೊಂದು ಸಮಸ್ಯೆ ಏನೆಂದರೆ ಸೂಜಿ ಮುರಿದು ಹೋಗುವುದು. ಇದಕ್ಕೆ ಕಾರಣ ಹೊಲಿಯುತ್ತಿರುವ ದಾರ ಮತ್ತು ಬಟ್ಟೆಗೆ ಸರಿಯಾದ ಅಳತೆಯ ಸೂಜಿಯನ್ನು ಬಳಸದೇ ಇರುವುದು. ಇದಕ್ಕೆ ಮತ್ತೊಂದು ಇರಬಹುದಾದ ಕಾರಣವೇನೆಂದರೆ ಸೂಜಿಯನ್ನಿರಿಸಲಾದ ಸ್ಥಾನವು ಸರಿ ಇಲ್ಲದಿರುವುದು. ಈ ಸಮಸ್ಯೆಯ ಪರಿಹಾರಕ್ಕೆ ಸೂಜಿಯನ್ನು ಬಟ್ಟೆಗೆ ತಕ್ಕಂತೆ ಸರಿಯಾದ ಅಳತೆಯ ಸೂಜಿಯೊಂದಿಗೆ ಬದಲಾಯಿಸಿ ಸರಿಯಾದ ಸ್ಥಾನದಲ್ಲಿರಿಸಿ ಪರೀಕ್ಷಿಸಿ ನೋಡುವುದು. ಈಗ ಸಮಸ್ಯೆಯು ಪರಿಹಾರಗೊಂಡು ಸರಿಯಾಗಿದೆಯೇ ಎಂಬುದನ್ನು ಪರೀಕ್ಷಿಸುವುದು. ಯಂತ್ರದ ಹೊಲಿಗೆ ಭಾರವಾಗಿ ಕಂಡುಬರುತ್ತಿರುವುದು.
ಕೆಲವೊಮ್ಮೆ ನೀವು ಹೊಲಿಗೆ ಯಂತ್ರವನ್ನು ಹೊಲಿಯುತ್ತಿರುವಾಗ ನೀವು ಹೊಲಿಗೆಯು ತುಂಬಾ ಭಾರವಾಗಿರುವ ಅನುಭವ ಹೊಂದಬಹುದು. ಇದಕ್ಕೆ ಕಾರಣ ನಿಮ್ಮ ಯಂತ್ರದಲ್ಲಿ ತೈಲ ಕಡಿಮೆಯಾಗಿರುವುದು. ಈ ಸಮಸ್ಯೆಯನ್ನು ನೀವು ನಿಗದಿತವಾಗಿ ಯಂತ್ರಕ್ಕೆ ತೈಲವನ್ನು ಹಾಕುವುದರಿಂದ ನಿಭಾಯಿಸಬಹುದು. ಯಂತ್ರದಲ್ಲಿ ತೋರುವ ರಂಧ್ರಗಳ ಮೂಲಕ ಹಾಗೂ ಫೀಡ್ ಡಾಗ್ ಮೂಲಕ 1 ಅಥವಾ 2 ಹನಿಗಳಷ್ಟು ತೈಲ ಹನಿಯನ್ನು ಯಂತ್ರಕ್ಕೆ ಒದಗಿಸಿ ನಯಗೊಳಿಸುವುದು. ಯಂತ್ರವನ್ನು ಸ್ವಲ್ಪ ವಾಲಿಸಿ ಬಾಬಿನ್ ಕೇಸ್ನ ಒಳಗೆ ಮತ್ತು ಸುತ್ತವನ್ನೊಳಗೊಂಡಂತೆ ಒಳಗಿನ ಚಲಿಸುವ ಬಿಡಿ ಭಾಗಗಳಿಗೂ ಸ್ವಲ್ಪ ತೈಲ ಹನಿಗಳನ್ನು ಒದಗಿಸಿ ನಯಗೊಳಿಸುವುದು. ಚಕ್ರದ ಭಾಗಗಳು ಮತ್ತು ಬ್ರೇಸ್ ಬೋಲ್ಟ್ಗೂ ಸಹ ಸ್ವಲ್ಪ ತೈಲ ಸವರುವುದು. ಕಿತ್ತು ಹೋಗಿರುವ ಬೆಲ್ಟ್ ಅನ್ನು ಬದಲಾಯಿಸುವುದು. ಹೊಲಿಗೆ ಯಂತ್ರವನ್ನು ನಿರಂತರವಾಗಿ ಬಳಸುತ್ತಿರುವುದರಿಂದ ಸವೆದು ಕೆಲವೊಮ್ಮೆ ಅದರ ಬೆಲ್ಟ್ ಕಿತ್ತು ಹೋಗುವ ಸಂಭವವಿರುತ್ತದೆ. ಹೊಸ ಬೆಲ್ಟ್ನೊಂದಿಗೆ ಬದಲಾಯಿಸುವ ಬದಲು ನೀವು ಬಟ್ಟೆಯೊಂದಿಗೆ ಒಂದು ಪರ್ಯಾಯವಾದ ಬೆಲ್ಟ್ ಅನ್ನು ಮಾಡಿ ಬದಲಾಯಿಸಬಹುದು. ಈಗ ಬಟ್ಟೆಯಿಂದ ಯಾವ ರೀತಿ ಬೆಲ್ಟ್ ಅನ್ನು ಮಾಡಿಕೊಳ್ಳಬಹುದೆಂದು ನೋಡೋಣ. ಇದಕ್ಕಾಗಿ ನಾವು ಒಂದು 3 ಇಂಚಿನಷ್ಟು ವ್ಯಾಪಕವಾದ ಬಟ್ಟೆಯನ್ನು ತೆಗೆದುಕೊಳ್ಳುವುದು. ನಂತರ ಕಿತ್ತು ಹೋಗಿರುವ ಬೆಲ್ಟಿನಷ್ಟು ಸರಿಯುದ್ದಕ್ಕೂ ಬಟ್ಟೆಯನ್ನು ಕತ್ತರಿಸುವುದು. ಈಗ 2 ಉದ್ದದ ತುದಿಗಳನ್ನು ಬಟ್ಟೆ ತುಂಡಿನ ಮಧ್ಯಕ್ಕೆ ಅದರ ಪೂರ್ಣ ಉದ್ದದವರೆಗೂ ಮಡಚುವುದು. ನಂತರ ಬಟ್ಟೆಯ ಪೂರ್ಣ ಉದ್ದದಷ್ಟು ಅರ್ಧಕ್ಕೆ ಮತ್ತೆ ಮಡಚುವುದು. ಬಟ್ಟೆಯ ಪೂರ್ಣ ಉದ್ದಕ್ಕೂ ಹೊಲಿಯುವುದು. ಈಗ ಪಟ್ಟಿಯ ಒಂದು ತುದಿಯನ್ನು ಸ್ಪೂಲ್ ಪಿನ್ಗೆ ಕಟ್ಟಿ ಮತ್ತೊಂದು ತುದಿಯನ್ನು ಸುರುಳಿಸುತ್ತುವುದು. ಆ ನಂತರ ಯಂತ್ರಕ್ಕೆ ಕಟ್ಟಿದ ಗಂಟನ್ನು ಬಿಚ್ಚುವುದು. ನಂತರ ಕಿತ್ತು ಹೋಗಿರುವ ಬೆಲ್ಟನ್ನು ಫ್ಲೈವೀಲ್ನಿಂದ ಹೊರಗೆ ತೆಗೆಯುವುದು. ಆಮೇಲೆ ಪಟ್ಟಿಯ ಒಂದು ತುದಿಯನ್ನು ಮೆಷಿನ್ ಬೆಡ್ಡಿನ ರಂಧ್ರದ ಮೂಲಕ ತೂರಿಸಿ ಇಲ್ಲಿ ತೋರಿಸಿರುವಂತೆ ಪಿಟ್ಮನ್ ಬಾರ್ ಸುತ್ತ ಸುತ್ತಿ ಅದನ್ನು ಮತ್ತೊಂದು ರಂಧ್ರದ ಮೂಲಕ ಹೊರತರುವುದು. ಈಗ ಪಟ್ಟಿಯ 2 ತುದಿಗಳನ್ನು ಹೊಲಿಯುವುದು. ಈಗ ನಾವು ಪಟ್ಟಿಯನ್ನು ಫ್ಲೈವೀಲ್ಗೆ ಜೋಡಿಸುವುದು. ಈ ರೀತಿ ನಾವು ಹೊಲಿಗೆ ಯಂತ್ರದ ಕಿತ್ತು ಹೋಗಿರುವ ಬೆಲ್ಟ್ ಅನ್ನು ಬದಲಾಯಿಸಿದ್ದೆವು. ಸಾರಾಂಶ: ಈ ತರಗತಿಯಲ್ಲಿ ನಾವು ಹೊಲಿಗೆ ಯಂತ್ರದ ಮೇಲೆ ಕಾರ್ಯನಿರ್ವಹಿಸುವಾಗ ಕಂಡುಬರುವ ಕೆಲವೊಂದು ಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಮತ್ತು ಅವುಗಳನ್ನು ಯಾವ ರೀತಿ ಪರಿಹರಿಸಿಕೊಳ್ಳಬೇಕೆಂದು ತಿಳಿದುಕೊಂಡೆವು. ತರಗತಿಯನ್ನು ಮುಕ್ತಾಯಗೊಳಿಸುವ ಮುನ್ನ ಈ ಬಗ್ಗೆ ಮುಖ್ಯ ಅಂಶಗಳನ್ನು ನೋಡೋಣ. ಸಡಿಲವಾದ ಹೊಲಿಗೆಗಳ ಸಮಸ್ಯೆಯನ್ನು ದಾರವನ್ನು ಸೂಜಿ ದಾರದ ಒತ್ತಡಿಕೆಯ ಸುತ್ತ ಸರಿಯಾದ ಸ್ಥಾನದಲ್ಲಿರಿಸಿ ಸರಿಪಡಿಸಿಕೊಳ್ಳಬಹುದು. ಕೆಲವೊಂದು ಹೊಲಿಗೆಗಳ ನಂತರ ನಿಮಗೆ ದಾರ ಗೋಚಲವಾಗುತ್ತಿರುವ ಸಮಸ್ಯೆ ಕಂಡುಬಂದಲ್ಲಿ ಬಾಬಿನ್ ಕೇಸನ್ನು ಪರಿಶೀಲಿಸಿ ಅದು ಸರಿಯಾದ ಸ್ಲಾಟಿನಲ್ಲಿದೆಯೇ ಎಂಬುದನ್ನು ಹಾಗೂ ದಾರವನ್ನು ತಳಭಾಗದಿಂದ ಮೇಲಕ್ಕೆ ಎಳೆದುಕೊಳ್ಳಲಾಗಿದೆಯೇ ಎಂಬುದನ್ನು ನೋಡಿ ಸರಿಪಡಿಸಿಕೊಳ್ಳಬಹುದು. ಅಲ್ಲಲ್ಲಿ ಬಿಟ್ಟು ಹೋಗಿರುವ ಹೊಲಿಗೆಗಳ ಸಮಸ್ಯೆ ಇದ್ದಲ್ಲಿ ಸೂಜಿಯ ಸ್ಥಾನವನ್ನು ಸರಿಪಡಿಸಿಕೊಂಡು ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು. ಬಟ್ಟೆಯ ತಳಬದಿಯಲ್ಲಿ ಗೋಚಲಾಗುತ್ತಿರುವ ದಾರ ಕಂಡು ಬಂದಲ್ಲಿ ದಾರದ ಒತ್ತಡವನ್ನು ಸಡಿಲಗೊಳಿಸಿ ಅದು ಸರಾಗವಾಗುವಂತೆ ಮಾಡುವುದು. ಹೊಲಿಯುವಾಗ ಬಟ್ಟೆಯು ಸರಿಯಾಗಿ ನೂಕಲ್ಪಡದಿದ್ದಲ್ಲಿ ಬಾಬಿನ್ ಸರಿಯಾಗಿ ಅಳವಡಿಸಲಾಗಿದೆ ಎಂಬುದನ್ನು ಪರಿಶೀಲಿಸಿ ಮತ್ತು ಪಾದದ ಫ್ರೆಸರ್ಸ್ ಅನ್ನು ಕೆಳಗೆ ತಂದು ಸರಿಯಾದ ಸ್ಥಾನದಲ್ಲಿರಿಸಿ. ಆಗಿಂದಾಗೆ ಸೂಜಿ ಮುರಿದು ಹೋಗುವ ಸಮಸ್ಯೆಗೆ ಸೂಕ್ತವಾದ ಒಂದು ಸೂಜಿಯನ್ನು ಬದಲಾಯಿಸಿಕೊಂಡು ಸ್ವಸ್ಥಾನದಲ್ಲಿರಿಸಿ. ಯಂತ್ರದಲ್ಲಿ ತೋರುವ ರಂಧ್ರಗಳ ಮೂಲಕ 1 ಅಥವಾ 2 ಹನಿಗಳಷ್ಟು ತೈಲ ಹನಿಯನ್ನು ಯಂತ್ರಕ್ಕೆ ಒದಗಿಸಿ ನಯಗೊಳಿಸುವುದು. ನಿಮ್ಮ ಹೊಲಿಗೆ ಯಂತ್ರದ ಬೆಲ್ಟ್ ಕಿತ್ತು ಹೋದಲ್ಲಿ ಆಗ ನೀವು ಬಟ್ಟೆಯಿಂದ ಮಾಡಲಾದ ಪರ್ಯಾಯ ಬೆಲ್ಟ್ನೊಂದಿಗೆ ಬದಲಾಯಿಸಿಕೊಳ್ಳುವುದು.